ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀ ಗೌರಿ. ನೋಡಿ, ಈ IBS ರೋಗಿಗಳು ಅಥವಾ ಆಮಶಂಕೆ ರೋಗಿಗಳು ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ಆ ರೋಗಿಗಳಿಗೆ ಕ್ಲಿಯರ್ ಆಗಿ ಗೊತ್ತಿರ್ತದೆ ಯಾವ ಆಹಾರವನ್ನು ತಿಂದಾಗ ಅವರ ಕಂಡೀಷನ್ ಕೆಟ್ಟಾಗ್ತದೆ ಅಂತ ಹೇಳಿ. ಅವರೇ ಸ್ವತಃ ಹೇಳ್ತಾರೆ, ಇಂತಿಂಥ ಆಹಾರಗಳನ್ನು ತಿಂದಾಗ ನಮ್ಮ ಪರಿಸ್ಥಿತಿ ಭಾಳ ಹದಗೆಡ್ತದೆ, ಗ್ಯಾಸ್ ಆಗ್ತದೆ, ಬ್ಲೋಟಿಂಗ್ ಆಗ್ತದೆ, ಹೊಟ್ಟೆಲೆಲ್ಲ ನೋವು ಬರ್ತದೆ, ಲೂಸ್ ಮೋಷನ್ಸ್ ಆಗ್ತದೆ, ವೇಟ್ ಕಡಿಮೆ ಆಗ್ತಾ ಇದೆ, ಎಲ್ಲ ಲಕ್ಷಣಗಳನ್ನು ಹೇಳ್ತಾರೆ. ಅಂಥ ಸಮಯದಲ್ಲಿ ಅಂಥ ಆಹಾರಗಳನ್ನು ಅಂದರೆ ಟ್ರಿಗರಿಂಗ್ ಫುಡ್ಸನ್ನು ಅವಾಯ್ಡ್ ಮಾಡಲೇಬೇಕು. ನಿಧಾನ ಪರಿವರ್ಜನಂ ಪರಮೌಷಧಂ ಅಂತ ನಮ್ಮಲ್ಲಿ ಹೇಳಿದ್ದೀವಿ. ಯಾಕಂದರೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ, ಇದು ಕೂಡ ಆಟೋ ಇಮ್ಯೂನ್ ಡಿಸಾರ್ಡರ್ ಥರ ರುಮಟೆಡ್ ಆರ್ಥರೈಟಿಸ್ ಥರ ಇದು ಕೂಡ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಇಲ್ಲಿ ನಾವು ಫಸ್ಟ್ ಇಮ್ಯೂನ್ ಸಿಸ್ಟಮನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅಂದರೆ ನಮ್ಮ ದೇಹದ ಅಗ್ನಿ ಅಥವಾ ಎಂಜೈಮೆಟಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಡೈಜೆಸ್ಟಿವ್ ಸಿಸ್ಟಮನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆ ಒಂದು ನಮ್ಮ ದೇಹದ ಜೀರ್ಣಾಂಗ ಸಿಸ್ಟಮ್ ಯಾವ ರೀತಿ ಇದೆ ಅದಕ್ಕೆ ಅನುಸಾರವಾಗಿ ನಾವು ಮೃದುವಾದಂತಹ ಸಾತ್ವಿಕವಾದಂಥ ಆಹಾರವನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು 5-6 ಸರಿ ಊಟ ಮಾಡಿದರೂ ಪರವಾಗಿಲ್ಲ ತಗೊಳ್ಬೇಕು. ಹೊರತು ಒಂದೇ ಸಾರಿ ಎಲ್ಲ ಜನ ಊಟ ಮಾಡೋ ಥರ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಹೆಚ್ಚು ಹೈ ಫೈಬರ್ ಕಂಟೆಂಟ್ಸ್ಗಳನ್ನ ತಿನ್ನಕ್ಕೆ ಹೋಗಬಾರ್ದು. ಅದರ ಬದಲು ಸಾತ್ವಿಕ ಆಹಾರದ ಜೊತೆಗೆ ಸಾವಕಾಶವಾಗಿ ವಾಟರ್ ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ, ಅಂದರೆ ಫ್ರೂಟ್ಸಲ್ಲಿ ಗ್ರೇನ್ಸಲ್ಲಿ ಇರುವಂತಹ ಫೈಬರ್ ಕಂಟೆಂಟನ್ನು ತಗೊಳ್ಳೋಕ್ಕೆ ಶುರು ಮಾಡಬೇಕು. ಒಮ್ಮೆಲೆ ಅಲ್ಲ, ಸಾವಕಾಶವಾಗಿ ತಗೊಳ್ಬೇಕು. ನೋಡಿ, ತೀಕ್ಷ್ಣ ಆಹಾರಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ಅತಿ ಖಾರ ತಿನ್ನೋದು ಅಥವಾ ಕರದಂಥ ಪದಾರ್ಥಗಳನ್ನು ತಿನ್ನೋದು ಇದು ನಿಜವಾಗಿಯೂ ನಮ್ಮ ಸಿಸ್ಟಮನ್ನು ಹದಗೆಡಿಸ್ತದೆ. ಅಂತಹವುಗಳನ್ನು ಬಿಡಬೇಕು. ಹಣ್ಣುಗಳನ್ನು, ಹೆಚ್ಚು ನೀರನ್ನು ಕುಡಿಬೇಕು. ಈ ಹೆಚ್ಚು ನೀರು ಕುಡಿ ಅನ್ನೋದು ಕೂಡ ಒಂದು ಹೇಳೋದೇನೋ ಒಂದು ಸಮಸ್ಯೆ ಅಂತ ಅನಿಸ್ಬಿಡ್ತದೆ ಪೇಷಂಟ್ಸ್ಗೆ. ಯಾಕಂದರೆ ಬಹಳಷ್ಟು ಜನ ನಾನು ಕೇಳೀನಿ, ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರು 2 ಲೀಟ್ರ್ ಗಟ್ಟಲೆ ನೀರು ಕುಡಿತಾರೆ. ದಟ್ ಈಸ್ ರಿಯಲಿ ರಾಂಗ್ ಥಿಂಗ್. ಬೆಳಗ್ಗೆ ಎದ್ದಾಗ ಪ್ರತಿಯೊಬ್ಬ ಮನುಷ್ಯನ ಪ್ರಕೃತಿಯಲ್ಲಿ ಕಫ ಪ್ರಕೃತಿ ಅಥವಾ ಕಫ ತತ್ವ ಡಾಮಿನೆಂಟ್ ಆಗಿರುತ್ತೆ. ಅಂಥ ಸಮಯದಲ್ಲಿ ನೀವು ನೀರನ್ನು ಹೆಚ್ಚು ಕುಡಿದ್ಬಿಟ್ರೆ ಇನ್ನೂ ಕೂಡ ಆ ಮನುಷ್ಯನಿಗೆ ಒಂದು ಹೆವಿನೆಸ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ಮಂದಾಗ್ನಿ ಕ್ರಿಯೇಟ್ ಆಗ್ತದೆ. ಅಂದರೆ ನಮ್ಮ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಇಂಪೇರ್ಮೆಂಟ್ ಆಗ್ತದೆ. ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ವಲ್ಪದಂತೆ ಹೆಚ್ಚು ನೀರನ್ನು ಕುಡಿಬೇಕು. ಯಾವಾಗಲೂ ಬಾಡಿಯನ್ನು ಹೈಡ್ರೇಷನ್ ಪ್ರಾಪರಾಗಿ ನೀರಿನ ಅಂಶ ಇರೋ ಥರ ನೀವು ಕಾಪಾಡ್ಕೊಳ್ಬೇಕು. ಇವೆಲ್ಲದರ ಜೊತೆಗೆ ಮಾನಸಿಕವಾದಂಥ ಒಂದು ಕಾಮ್ನೆಸ್, ಇರುವಂಥದ್ದು, ಕಾಮ್ ಆಗಿರುವಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಫಿಸಿಕಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ನಾವು ಹೆಚ್ಚು ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದರೆ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಬದಲು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಹ್ಯಾಪಿ ಹಾರ್ಮೋನ್ಸ್ ಹೆಂಗೆ ರಿಲೀಸ್ ಆಗ್ತದೋ ಹಾಗೆ ನಮ್ಮ ದೇಹ ಹೀಲ್ ಆಗಲಿಕ್ಕೆ ಶುರುವಾಗ್ತದೆ, ಇಂಟರ್ನಲಿ ಹೀಲ್ ಆಗಲಿಕ್ಕೆ ಶುರುವಾಗ್ತದೆ. ಈ IBS ಅನ್ನುವಂಥದ್ದು ಒಂದು ಫಂಕ್ಷನಲ್ ಪ್ರಾಬ್ಲಮ್ ಇರೋದ್ರಿಂದ, ಇದಕ್ಕೆ ಗಟ್ ಬ್ರೈನ್ ಲಿಂಕಿಂದು ಬಹಳಷ್ಟು ಕನೆಕ್ಷನ್ ಇರೋದ್ರಿಂದ ನಿಮಾನಸಿಕವಾಗಿ ನೀವು ಯಾವಾಗಲೂ ಶಾಂತವಾಗಿರೋದನ್ನು, ಪರಿಸ್ಥಿತಿಗಳನ್ನು ಆ್ಯಸ್ ಇಟ್ ಈಸ್ ಒಪ್ಕೊಂಡು ಖುಷಿಯಾಗಿರೋದನ್ನು ರೂಢಿ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕು ಅಂದರೆ ನೀವು ನಿಮ್ಗೆ ಇಷ್ಟ ಇದ್ದರೆ ಜಪ ತಪಗಳನ್ನು ಮಾಡ್ಕೋಬೋದು. ಅತಿ ಕಠಿಣವಾದಂಥದ್ದು ಏನು ಬೇಕಾಗಿಲ್ಲ. ಮೆಡಿಟೇಷನನ್ನು ಮಾಡ್ಕೊಳ್ಳುವಂಥದ್ದು ಮತ್ತು ಶಾಂತವಾಗಿರುವಂಥದ್ದು, ಕಿರಿಕಿರಿ ಮಾಡಿಕೊಳ್ಳಾರದೆ ಇರುವಂಥದ್ದು. ಅತಿ ಸಿಟ್ಟು ಕೂಡ ಬಹಳ ಡೇಂಜರ್, ದೇಹಕ್ಕೆ ಬಹಳ ಬ್ಯಾಡ್ ಇಂಪ್ಯಾಕ್ಟನ್ನು ಮಾಡ್ತದೆ. ಈ ರೀತಿಯಾಗಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ಬೇಕಾಗ್ತದೆ. ಈ ಉದಾಹರಣೆ ಆಹಾರದಲ್ಲಿ ಕೆಲವು ಜನ ಕೇಳ್ತಾರೆ, ಪರ್ಟಿಕ್ಯುಲರ್ಲಿ ಏನು ತಿನ್ನಬಾರ್ದು ಅಂಥೇಳಿ. ನಾನು ಅದೇ ಹೇಳ್ದಂಗೆ ನಿಮ್ಮ ದೇಹವನ್ನು ನೀವು ಕೇಳಬೇಕು. ಯು ಶುಡ್ ಲಿಸನ್ ಟು ಯುವರ್ ಬಾಡಿ. ಅದು ಹೇಳ್ತದೆ ನಿಮಗೆ ಇಂಥ ಆಹಾರವನ್ನು ತಿಂದಾಗ ಹಿಂಗಾಗ್ತದೆ ಅಂತ. ಅದನ್ನು ಬಿಡಬೇಕು. ಎಲ್ಲವುಗಳ ಜೊತೆಗೆ ನಾವು ಕಾಮನ್ ಆಗಿ ಹೇಳೋದು ಅಂತಂದರೆ ಈ ಬೀನ್ಸು, ಚೌಳಿಕಾಯಿ, ಕ್ಯಾಬೇಜ್ ಇಂಥ ಆಹಾರಗಳು ಹೈ ಫೈಬರ್ ಕಂಟೆಂಟ್ಸ್ ಏನಿರ್ತಾವೆ ಇವುಗಳನ್ನು ಸಂಪೂರ್ಣವಾಗಿ ನೀವು ಅವಾಯ್ಡ್ ಮಾಡಲೇಬೇಕಾಗ್ತದೆ. ಇವೆಲ್ಲದರ ಜೊತೆಗೆ ಔಷಧಿಯ ಅವಶ್ಯಕತೆ ಕೂಡ ಇರ್ತದೆ. ಇದಕ್ಕೆ ಟ್ರೀಟ್ಮೆಂಟಿನ ಅವಶ್ಯಕತೆ ಖಂಡಿತವಾಗ್ಲೂ ಇರ್ತದೆ. ಶೋಧನ ಟ್ರೀಟ್ಮೆಂಟು ಅಥವಾ ಶಮನ ಥೆರಪಿ, ಶೋಧನ ಟ್ರೀಟ್ಮೆಂಟು ಇವನ್ನೆಲ್ಲ ನಾವು ಮಾಡಬೇಕಾಗ್ತದೆ. ಇದಕ್ಕೆ ನಿಮ್ಮ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ, ಅಥವಾ ನನ್ನನ್ನೇ ಅಂತ ನಾನು ಹೇಳುತ್ತಿಲ್ಲ, ಬೇರೆ ಯಾವುದೇ ವೈದ್ಯರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮ್ಮ ಪರಿಸ್ಥಿತಿಯನ್ನು ಸರಿಯಾಗಿ ಕೂಲಂಕಷವಾಗಿ ಸ್ಟಡಿ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಕೊಡ್ತಾರೆ. ಜೊತೆಗೆ ನಿಮ್ಮ ಕರ್ತವ್ಯವನ್ನು ಕೂಡ ನೀವು ಪಾಲಿಸೋದ್ರ ಜೊತೆಗೆ ಖಂಡಿತವಾಗಿಯೂ ಒಳ್ಳೆಯ ಲೈಫನ್ನು, ಹೆಲ್ದಿ ಲೈಫನ್ನು, ನಾರ್ಮಲ್ ಲೈಫನ್ನು ನೀವು ಲೀಡ್ ಮಾಡಬಹುದು.